ಅಲ್ಲಿಂದ ಸೀದಾ ಮಟನ್ ತೊಗೊಂಡು ನಾನು ಊರ ಕಡೆ ಹೊರಟೆ. ನಮ್ಮಮ್ಮರು ಮಟನ್ ಹೆಚ್ಚಿದಾಗಿ ಹೆಚ್ಚಿ ಮುಗಿಸಿದೆ. ಈಗ ಮಟನ್ ರೆಡಿ ಇದೆ. ಈಗ ಎಲ್ಲರೂ ಹೆಚ್ಚಾಗಿರ್ತಾರೆ. ಮನೆವೇ 3 ಕುರಿ ಇದ್ದವು. ಇದೊಂದು ಹರ್ಕೆದಿತ್ತು. ಸೊ ಹಂಗಾಗಿ ಮಟನ್ ಮಾಡೋದು ಲೇಟ್ ಆಗಿತ್ತು. ಈ ಕುರಿನೂ ಈಗ ಕ್ಲೀನ್ ಮಾಡಾಯಿತು. ನಮ್ಮ ಕಡೆ ಕುರಿ ಪಚ್ಚಿನಲ್ಲ ಸ್ವಲ್ಪ ಹಿರಿಯ ಮನುಷ್ಯರೇ ಕ್ಲೀನ್ ಮಾಡೋದು. ಹಂಗಾಗಿ ಸ್ವಲ್ಪ ಹಿರಿಯ ತಲೆಗಳಿಗೆ ಕೆಲಸ ಕೊಟ್ಟಿವು. ಹೊಟ್ಟೆಗೆ ಹೆಲ್ಪ್ ಆಗಲಿ ಅಂತ ತರಕಾರಿನೆಲ್ಲ ಹೆಚ್ಚಿಕೊಟ್ಟು ಈಗ ನಮ್ಮ ಫ್ರೆಂಡ್ಸ್ ಎಲ್ಲ ಕಾಯಿ ಇರ್ತಾಯಿದ್ರು. ಅರ್ಧ ಕಾಯಿ ತಿನ್ನೋದು, ಅರ್ಧ ಕಾಯಿ ಹೆಚ್ಚೋದು ಮಾಡ್ತಾಯಿದ್ರು. ಮುಗಿದ್ಮೇಲೆ ತಿಂಡಿ ಮಾಡೋದ್ರಲ್ಲಿ ಇಲ್ಲಿ ಲಿವರನ್ನು ಸಪ್ರೇಟಾಗಿ ಬೇಯಿಸಿ ಬೆಳಿಗ್ಗೆ ತಿಂಡಿಗೆ ಮಾಡ್ತೀವಿ ನಾವು. ಸೊ ಫ್ರೆಂಡ್ಸ್, ನಾವು ಇವಾಗ ಬೀರುಡ್ಗೆ ಹೋಗ್ತಿದ್ದೀವಿ. ಏನು ಮನ ಹೆಂಗ ಕಷ್ಟ ಅಂದಾಗ ಬರೋರು ಫ್ರೆಂಡ್ಸ್. ನಾನು ಆ ಥರ ಡೈಲಾಗ ಒಂದು ಜ್ಯೂಸ್ ಕುಡ್ದು ನಮ್ಮ ಫೋನ್ ಅವರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸಿಕ್ಕಿತ ಹತ್ತ 1 ಗಂಟೆ ಆದರೂ ಹೊಂಟು ಬರ್ತಾ ಇರಲಿಲ್ಲ. ನಮ್ಮ ಮಮ್ಮಿ ಸಿಕ್ಕಿದ. ಸೊ ಅವರಿಬ್ಬರು ಗಾಡಿ ಮೇಲೆ, ನಾವಿಬ್ಬರು ಗಾಡಿ ಮೇಲೆ ಹೊರಟ್ವಿ. ಇದು ಸ್ಟೇಜಿಗೆ ಹೋಗಿ ವಿಶ್ ಮಾಡಿ ನಾವು ಊಟದ ಕಡೆ ಹೊರಟ್ವಿ. ನಾವು ಬರೋವಾಗಲೇ ಪತ್ತಿ ಎಲ್ಲ ಆಗ್ತಾಯಿತ್ತು. ಸ್ನೇಹ ಬಳಗದಲ್ಲಿ ತಗೊಂಡಿದ್ರು. ಒಂದು 3 ಪಂಕ್ತಿ ಬಡಿಸಿ ಈಗ ನಾವು ಊಟಕ್ಕೆ ಬಂದಿದ್ವಿ. ಅದನ್ನು ಚೂರು ಜೀವ ಮಿಟ್ಟು ತೋರಿಸ್ತಾರೆ. ನಮ್ಮ ಸ್ನೇಹಿತರೊಬ್ಬರು ಉಂಗುರ ಮಾಡಿಸಿದ್ರು. ಸೊ ಹೇಗಿದೆ ನೋಡ್ಬೋದು. ಇದ್ರ ಬೆಲೆ ಏನಾದ್ರು ತಿಳ್ಕೊಬೇಕಂದ್ರೆ ಕಮೆಂಟ್ ಮಾಡಿ. ಸೊ ಈಗ ನಮ್ಮದೇ ಒಂದಿಷ್ಟು ದರ್ಕ್ ಮಾಡಿ ಜಮಖಾನಾಗೆ ಬರ್ರೆ ತುಮಕಿ ಬರೋಣ. ಸಾಮಾನು ಕರ್ಕೊಂಡು ಸೀದಾ ನಾವು ಖಾನ್ ಕಡೆ ಹೊರಟ್ವಿ. ಈಗ ಖಾನ್ ಗಾಡಿ ಹಿಡಿಬೇಕು. ಇದು ಆ್ಯಕ್ಚುಲಿ ತುಂಬ ರಿಸ್ಕಿ ಇದೆ. ಸೊ ಫ್ರೆಂಡ್ಸ್, ಇದೇ ಆಗಿರುತ್ತೆ. ಜಾಸ್ತಿ ದರ್ಕ ಏನು ಮಾಡಿಲ್ಲ. ಸೊ ನೋಡ್ಬೋದು ಈ ಟೈಮಲ್ಲಿ ಒಳ್ಳೆ ಕಾಣಾಗೆ ಮೈನಣ್ಣು ಬಿಡ್ತವೆ. ಆ್ಯಕ್ಚುಲಿ ಸಣ್ಣ ಹಣ್ಣು ಸಿಕ್ಕಾಪಟ್ಟೆ ಟೇಸ್ಟ್ ಬರ್ತವೆ. ನೋಡೋಣ, ಟೇಸ್ಟ್ ಮಾಡೋಣ. ಅಡಿಲ್ಲ ಚೆನ್ನಾಗಿವೆ, ಸ್ವಲ್ಪ ಹೆಪ್ಪಿ ಆಗ್ಬಿಟ್ಟವೆ. ಸಡೆ ಇಲ್ಲೇ ಜಾವ್ ಬಾ. ಒಳ್ಳೆ ಟೇಸ್ಟ್. ಸಿಕ್ತು ನಂಗೆ
ನೋಡ್ಬೋದು ಕಾನಿಗೆ ಬಂದರೆ ಎಲ್ಲ ಬೆನಿಫಿಟ್ಸ್ ಇರ್ತವೆ. ಚೆನ್ನಾಗಿಲ್ಲ. ಇದನ್ನು ಮೀತಲ್ಲ ಸಾಕೋ, ಮಾಡೋ ಕೆಲಸ ಮಾಡ್ತೀವನ. ಸೊ ಫೈನಲಿ ಲೋಡ್ ಆಗಿರುತ್ತೆ ಗಾಡಿ. ಬನ್ನಿ ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಬಾಯ್.